ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಏನಪ್ಪ ಅಂದರೆ EMRS ಕಡೆಯಿಂದ ಅಪ್ಲಿಕೇಶನ್ ಹಾಕಿದಿರಲ್ವ ಮೊನ್ನೆ ಒಂದು ಮಂತ್ ಕೆಳಗಡೆ. ಈಗ ಅದರಲ್ಲಿ ಯಾವ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಬಿದ್ದಿದೆ ಅಂತ ಇವತ್ತು ಚೆಕ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಓಕೆನಾ, ಮೊದಲು ಫಸ್ಟು ಹೇಗೆ ಅದನ್ನ ನೋಡೋಂತ ಹೇಳ್ಕೊಡ್ತೀನಿ. ಓಕೆನಾ, ಫಸ್ಟು ಕ್ರೋಮಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ. ಆಯಿತಾ, ಓಪನ್ ಮಾಡಿದ ಮೇಲೆ ಈ ಥರ ವೆಬ್ಸೈಟ್ ಬರುತ್ತೆ. ಅದಾದಮೇಲೆ ನಿಮಗೆ ರಿಜಿಸ್ಟರ್ ನಂಬರ್ ಕೇಳುತ್ತೆ. ಓಕೆನಾ, ರಿಜಿಸ್ಟರ್ ನಂಬರ್ ಹಾಕಿ ಆಮೇಲೆ ಎಂಟರ್ ಪಾಸ್ವರ್ಡ್ ಕೇಳುತ್ತೆ. ನಿಮ್ಮ ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಹಾಕಿದ್ಮೇಲೆ ಆಮೇಲೆ ಎಂಟರ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತ ಕೇಳಿದೆ. ಅಂದರೆ ಇಲ್ಲಿ ಕೆಳಗೆ ಕ್ಯಾಪ್ಷನ್ ಕೊಟ್ಟಿದ್ದಾರಲ್ವ, ಸೆಕ್ಯೂರಿಟಿ ಪಿನ್ ಅಂತ ಕೊಟ್ಟಿದ್ದಾರಲ್ವ, ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಅದನ್ನು ಅಪ್ಲೈ ಆದಮೇಲೆ ನೀವು ಇಲ್ಲಿ ಸಬ್ಮಿಟ್ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಹೋದ್ಮೇಲೆ ಇಲ್ಲಿ ಚೂಸ್ ಎ ಪೋಸ್ಟ್ ಅಂತ ಬರುತ್ತೆ. ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀರಾ ಆ ಪೋಸ್ಟ್ ಬರುತ್ತೆ. ನಾನು ಅಷ್ಟವಾಡ ಅಂತ ಹಾಕಿದ್ದೆ, ಅದು ಅಷ್ಟೊಂದು ಓಪನ್ ಆಗಿ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ. ಓಕೆನಾ, ಇಲ್ಲಿ ನಿಮಗೆ ಅಪ್ಲಿಕೇಶನ್ ಯಾವ ಅಪ್ಲಿಕೇಶನ್ ಪೋಸ್ಟ್ ಹಾಕಿರಾ, ಆಮೇಲೆ ರಿಜಿಸ್ಟರ್ ನಂಬರ್ ಕಾಣುತ್ತೆ, ಅಪ್ಲಿಕೇಶನ್ ನಂಬರ್ ಕಾಣುತ್ತೆ, ಕ್ಯಾಂಡಿಡೇಟ್ ನೇಮ್ ಬರುತ್ತೆ, ಫಾದರ್ ನೇಮ್, ಯಾವ ಜೆಂಡರು, ಡೇಟ್ ಆಫ್ ಬರ್ತ್, ಕ್ಯಾಟಗರಿ ಎಲ್ಲ ಇಲ್ಲಿ ಶೋ ಆಗುತ್ತೆ. ಅದಾದಮೇಲೆ ಎಕ್ಸಾಮಿನೇಷನ್ ಡೇಟ್ ಯಾವಾಗಿದೆ ಅಂತ ಇಲ್ಲಿ ಶೋ ಮಾಡ್ತಾಯಿದೆ. ನಂದು 21 ಈ ಮಂತ್ 21ಕ್ಕೆ ನಂದು ಎಕ್ಸಾಮ್ ಇದೆ. ಹಾಗೆ ಎಲ್ಲಿ ಎಕ್ಸಾಮ್ ಸೆಂಟ್ರ್ ಬಿದ್ದಿದೆ ಅಂತ ತೋರಿಸ್ತೈತೆ. ನಾನು ಬೆಂಗಳೂರಲ್ಲಿ ಬಿದ್ದಿದೆ. ನಾನೇನೋ ಬೇರೆ ಸ್ಟೇಟೊಳಗೆ ಬೀಳ್ತಾ ಅಂದ್ಕೊಂಡು ಅಪ್ಲಿಕೇಶನ್ ಹಾಕಿದ್ದೆ, ಬಟ್ ಇವಾಗ ನಂದು ಬೆಂಗಳೂರಲ್ಲಿ ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಸೆಂಟ್ರ್ ಬೆಂಗಳೂರಲ್ಲಿ ಬಿದ್ದಿದೆ. ಓಕೆನಾ, ಹಾಗೆ ಇಲ್ಲಿ ಕೆಳಗೆ ಎಕ್ಸಾಮ್ ಯಾವ ಸ್ಟೇಟ್ ಅಂತ ಇಲ್ಲಿ ಅದನ್ನು ಕೂಡ ಇಲ್ಲಿ ಶೋ ಮಾಡ್ತಾರೆ. ಓಕೆನಾ, ಅದಾದಮೇಲೆ ಎಕ್ಸಾಮ್ ಇದಿಷ್ಟು ಆದಮೇಲೆ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಯಾವಾಗ ಡೌನ್ಲೋಡ್ ಮಾಡೋಂಥದ್ದು ಅವ್ರ ಕೆಳಗೆ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ. ಆಯಿತಾ, ಇಲ್ಲಿ ಕೆಳಗೆ ನೋಡಿ, ಇಲ್ಲಿ 3 ಪಾಯಿಂಟ್ಸ್ ಕೊಟ್ಟಿದ್ದಾರಲ್ವ. The admit card will be issued 2 days before the examination date. Candidate should be download the admit card from the official website ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಯಿತಾ, ಈ ಅಫಿಷಿಯಲ್ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ. ಹಾಗೆ ಇದನ್ನು ಚೆಕ್ ಮಾಡೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ. ಅದೇ ಇದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಹೋಗಿ ಅಪ್ಲಿಕೇಶನ್ ನಿಮ್ಮದು ಎಕ್ಸಾಮ್ಸ್ ಯಾವಿದೆ ಬಿಫೋರ್ 2 ಡೇಸ್ನ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ನ ಅಟೆಂಡ್ ಮಾಡಿ. ಅದಾದಮೇಲೆ ಕೆಳಗೆ ಕೊಡಿ, ದ ನೋಟ್ ಕ್ಯಾಂಡಿಡೇಟ್ ವುಡ್ ಬಿ ಅಲೌಡ್ ದ ಎಂಟರ್ ಎಕ್ಸಾಮಿನೇಷನ್ ಕ್ಯಾಂಟರ್ ವಿತೌಟ್ ಅಡ್ಮಿಟ್ ಕಾರ್ಡ್, ವ್ಯಾಲಿಡ್ ID ಪ್ರೂಫ್ ಆ್ಯಂಡ್ ಪ್ರಾಪರ್ ಫಿಕ್ಸಿಂಗ್ ಅಂತ ಕೊಟ್ಟಿದ್ದಾರೆ. ಆಯಿತಾ, ಎಕ್ಸಾಮ್ ಸೆಂಟ್ರಿಗೆ ನೀವೇನು ಅಲೋ ಮಾಡಬೇಕಂದ್ರೆ ನಿಮಗೆ ಪ್ರಾಪರಾಗಿ ಅಡ್ಮಿಟ್ ಕಾರ್ಡ್ ಇರಬೇಕು. ಹಾಗೆ ಅಡ್ಮಿಟ್ ಕಾರ್ಡ್ ಇರುವ ಯಾವುದಾದ್ರು ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಯಾವುದೋ ಒಂದು ID ಕಾರ್ಡ್ ತೊಗೊಂಡು ಹೋಗ್ಬೇಕಂತ ಇಲ್ಲಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಇಲ್ಲಿ ಕ್ಲಿಕ್ ಇದೆ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮದು ಇದು ಪ್ರಿಂಟೌಟ್ ಬರುತ್ತೆ. ಓಕೆನಾ, ಈ ಪ್ರಿಂಟೌಟ್ ಮಾಡಿ ಸೇವ್ ಮಾಡಿಕೊಂಡು ಜರಿಸ್ಬೇಕಾದ್ರೆ ತೊಗೊಳ್ಬೋದು. ಇಲ್ಲಾಂದರೆ ಜಸ್ಟ್ ನಿಮ್ಮ ಲ್ಯಾಪ್ಟಾಪಲ್ಲಿ ಫೋನ್ ಒಳಗಾಗಿ ನೀವು ಇದನ್ನು ಸೇವ್ ಮಾಡ್ಕೊಂಡು ಇಟ್ಕೋಬೋದು. ಓಕೆನಾ, ಇಟ್ಕೊಂಡ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ರೆಫರೆನ್ಸ್ ಬರುತ್ತೆ. ಅದಾದಮೇಲೆ ಇಷ್ಟೊತ್ತು ನನ್ನ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು. ಹಾಗೆ ಇದೇ ಥರ ಜಾಬ್ ಕಂಟೆಂಟ್ಗಳಾಗಿ ಹೀಗೆ ಡೌನ್ಲೋಡ್ ಏನಾರು ಅಪ್ಲಿಕೇಶನ್ ನೋಟಿಫಿಕೇಷನ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹೀಗೆ ಥರ ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅದರೊಳಗೆ ಜಾಯ್ನ್ ಆಗಿ. ಓಕೆನಾ, ಇಷ್ಟೊತ್ತು ನನ್ನ ವೀಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.